ಸುದ್ದಿ ನಮ್ಮ ಅನ್ನದಾತರ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಸಾವಿನ ಅಂಚಿನಲ್ಲಿದ್ದಾನೆ ಅನ್ನದಾತ. ಜೀವ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರೆ ರೈತರು. ಸ್ವಲ್ಪ ಯಾಮಾರಿದ್ರು ಕೂಡ ರೈತನ ಪ್ರಾಣಕ್ಕೆ ಕಂಟಕ ಆಗತ್ತೆ ಇದು. ಯಾಕಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಬದುಕಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ರೈತನ ಪ್ರಾಣಕ್ಕೆ ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಲದ ಶೂಲ ಅಲ್ಲ ಇದು, ಬೆಂಬಲ ಬೆಲೆ ಕೂಡ ಅಲ್ಲ. ಹಾಗಾದ್ರೆ ಏನದು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ರೈತರಿಗೆ ಇದು ಒಂದು ರೀತಿಯಲ್ಲಿ ಶಾಕ್ ಆದ್ರೆ ಅವರ ಒಂದು ರೀತಿಯಲ್ಲಿ ಪ್ರಾಣದ ಜೊತೆ ಕೂಡ ಇಲ್ಲಿ ಹಂಗನ ತುರಿಬೇಕಾದಂತಹ ಪರಿಸ್ಥಿತಿ. ಸಿಎಂ ಸಾಹೇಬ್ರೆ, ನೀವಿದನ್ನ ನೋಡ್ಲೇಬೇಕು. ಯಾಕಂದ್ರೆ ಸಂಪನ್ಮೂಲ ಕ್ರೋಢೀಕರಣದ ಅಗತ್ಯ ಕೂಡ ಇಲ್ಲಿ ಇಲ್ಲ ಅನ್ನುವಂಥದ್ದು. ಸಾಲದ ಶೂಲವಲ್ಲ, ಬೆಂಬಲ ಬೆಲೆ ಕೂಡ ಅಲ್ಲ. ಆದ್ರೆ ಸಂಪನ್ಮೂಲ ಕ್ರೋಢೀಕರಣದ ಅಗತ್ಯ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಆದ್ರೂ ಸಿಎಂ ಸಾಹೇಬ್ರೆ, ನೀವಿದನ್ನ ನೋಡ್ಲೇಬೇಕು. ಯಾವ ಕಾರಣಕ್ಕಾಗಿ ಅನ್ನೋದನ್ನ ಕೂಡ ನಾವು ನಿಮ್ಗೆ ತಿಳಿಸ್ತೀವಿ. ಸಮಸ್ಯೆ ಇಲ್ಲಿ ಕಣ್ಣಿಗೆ ಕಾಣಿಸಿದ್ರೂ ಕೂಡ ಸರಿ ಮಾಡಲ್ಲ. ಇದು ನಮಗೆ ಸಂಬಂಧಪಟ್ಟದ ಅಲ್ಲಪ್ಪ ಅಂತ ಹೇಳ್ತಾರೆ ಅಧಿಕಾರಿಗಳು. ತಮ್ಮ ಕಷ್ಟವನ್ನ ಯಾರಿಗೆ ಹೇಳಬೇಕು ರೈತರು ಹೇಳಿ ಹಾಗಾದ್ರೆ? ಯಾಕಂದ್ರೆ ಅನ್ನದಾತರೇ ನಮ್ಮ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ, ನಾವು ರೈತರ ಪರ ಅಂತ ಹೇಳ್ತೀವಿ. ರೈತರೇ ನಮ್ಗೆ ಬೇಕಾಗತ್ತೆ ಅಂತ ಹೇಳಿದ್ರು ಕೂಡ ರೈತರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಪ್ರಯತ್ನವನ್ನ ಮಾಡೋದಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಕಷ್ಟವನ್ನ ಹಾಗಾದ್ರೆ ರೈತರು ಯಾರ ಹತ್ರ ಹೇಳ್ಕೊಳ್ಬೇಕಾಗತ್ತೆ? ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿದೆ ಸಮಸ್ಯೆ ಏನು ಅಂತದ್ದು. ಸಮಸ್ಯೆ ಕಣ್ಣಿಗೆ ಕಾಣಿಸಿದ್ರು ಕೂಡ ಸರಿ ಮಾಡಲ್ಲ. ಇದು ನಮ್ಗೆ ಸಂಬಂಧಪಟ್ಟದಲ್ಲ ಅಪ್ಪ ಅಂತ ಹೇಳಿ ಅಧಿಕಾರಿಗಳು ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ರೈತರು ಹಾಗಾದ್ರೆ ಯಾರ ಮೊರೆಯನ್ನ ಹೋಗ್ಬೇಕಾಗತ್ತೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಇದು ಬೆಂಬಲ ಬೆಲೆಯ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಸಾಲದ ಬಗ್ಗೆ ಕೂಡ ನಾವಿಲ್ಲಿ ಮಾತನಾಡ್ತಾ ಇಲ್ಲ, ರೈತರು ಅದರ ಬಗ್ಗೆ ಕೂಡ ಮಾತನಾಡ್ತಾ ಇಲ್ಲ, ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಕೂಡ ಇಲ್ಲಿ ಮಾತನಾಡ್ತಾ ಇಲ್ಲ. ಆಗ್ಲೇ ಹೇಳ್ತಾ ಇದ್ವಿ, ಇಲ್ಲಿ ಸ್ವಲ್ಪ ಯಾಮಾರಿದ್ರು ರೈತನ ಪ್ರಾಣಕ್ಕೆ ಕಂಟಕ ಇದೆ. ಇಲ್ಲಿ ಸಾವಿನ ಅಂಚಿನಲ್ಲಿದ್ದಾನೆ ಅನ್ನದಾತ. ಯಾಕಂದ್ರೆ ಇಲ್ಲಿ ಆ ರೀತಿಯ ಸಿಚುವೇಶನ್ ಇದೆ. ಜೀವ ಕೈಯಲ್ಲೇ ಇಟ್ಕೊಂಡು ಬದುಕಬೇಕಾಗತ್ತೆ ಇಲ್ಲಿ ರೈತರು. ಏನಾಗುತ್ತೋ ಏನೋ, ನಮ್ಗೆ ಇನ್ನೊಂದು ಸಿಚುವೇಶನ್ ಏನಾಗುತ್ತೋ ಏನೋ ಅನ್ನುವಂತಹ ಒಂದು ಆತಂಕದಲ್ಲೇ ರೈತರು ಬದುಕಬೇಕಾದಂತಹ ಸ್ಥಿತಿ ಇದೆ. ಯಾವ್ದೋ ಸಾಲದ ವಿಷಯವನ್ನ ನೀವು ಮಾತನಾಡ್ತಾ ಇದ್ರಿ ಅನ್ಕೊಂಡ್ರೆ ಖಂಡಿತ ತಪ್ಪು. ಬೆಂಬಲ ಬೆಲೆ ಕೂಡ ಖಂಡಿತ ಅಲ್ಲ. ಅಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾ, ಆ ವಿಷಯವನ್ನ ಕೂಡ ನಾವಿಲ್ಲಿ ಹೇಳ್ತಾ ಇಲ್ಲ. ಪ್ರತಿ ಬಾರಿ ರೈತರು ಪಂಪ್ಸೆಟ್ಗೆ ನಮ್ಗೆ ವಿದ್ಯುತ್ ಅನ್ನ ಕೊಡಿ ಅಥವಾ ನಮ್ಗೆ ಕರೆಂಟ್ ಅನ್ನ ಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ರೈತರ ಪಂಪ್ಸೆಟ್ಗೆ ವಿದ್ಯುತ್ ಇಲ್ಲ, ನಡೆದಾಡುವ ನೆಲಕ್ಕೆ ಇಲ್ಲಿ ಕರೆಂಟ್ ಅನ್ನ ಕೊಡ್ಲಾಗಿದೆ. ಕಾಲಿಟ್ಟ ಕಡೆ ಎಲ್ಲ ವಿದ್ಯುತ್ತೇ ಇರೋದು. ರೈತನಿಗೆ ಇದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಎಲ್ಲಿ ಹೋದ್ರಲ್ಲಿ ಬರೀ ಕರೆಂಟೇ ಇರುವಂತದ್ದು, ಅಲ್ಲಿ ಕಾಲಿಟ್ಟ ಕಡೆಯಲ್ಲೆಲ್ಲ ವಿದ್ಯುತ್, ಅದರ ಒಂದು ಪವರ್ ಕೂಡ ಸಂಚಾರ ಆಗ್ತಾ ಇರುತ್ತೆ. ರೈತರ ಪಂಪ್ಸೆಟ್ಗೆ ಇಲ್ಲಿ ವಿದ್ಯುತ್ ಕೊಡ್ತಾ ಇಲ್ಲ. ನಡೆದಾಡುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಡೀತಾರೋ ಅಲ್ಲೆಲ್ಲ ಕರೆಂಟ್ ಇರುವಂತದ್ದು, ಕಾಲಿಟ್ಟ ಕಡೆ ಎಲ್ಲ ವಿದ್ಯುತ್ತೇ ಇದೆ. ಈ ಮೂಲಕ ಈಗ ರೈತ ಫುಲ್ ಟೆನ್ಷನ್ಗೆ ಕೂಡ ಒಳಗಾಗಿದ್ದಾನೆ. ವಿದ್ಯುತ್ ಸ್ಪರ್ಶದ ಭಯದಿಂದ ರೈತರಲ್ಲಿ ಕಂಗಾಲಾಗಿದ್ದಾರೆ. ವಿದ್ಯುತ್ ಪ್ರಹರಿಸೋದನ್ನ ಕೂಡ ಪತ್ತೆ ಮಾಡಿದ್ದಾರೆ ರೈತರೇ. ಬೇರೆ ಯಾರನ್ನ ಕೂಡ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ರೈತರೇ ಈ ಸಮಸ್ಯೆಯನ್ನು ಕೂಡ ನೋಡಿದ್ದಾರೆ, ಎಲ್ಲ ಏನಾಗಿದೆ ಅನ್ನೋದನ್ನ. ದ್ರಾಕ್ಷಿಗಾಗಿ ಹಾಕಿರುವಂತಹ ತಂತಿಯಲ್ಲೂ ಕೂಡ ವಿದ್ಯುತ್ ಪ್ರಹರಿಸ್ತಾ ಇದೆ. ವಿದ್ಯುತ್ ಸ್ಪರ್ಶದಿಂದ ಈಗ ಎಲ್ಲಿ ಏನಾಗುತ್ತೋ ಅನ್ನುವಂತಹ ಭಯ ಇದೆ. ಇದು ನಡೆದಿರೋದು ದೊಡ್ಡಬಳ್ಳಾಪುರದ ಕುರುವೆಗೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕುರುವೆಗೆರೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಇಲ್ಲಿನ 50 ಎಕರೆಯ ಆಸುಪಾಸಲ್ಲಿ ಇದೇ ಒಂದು ಟೆನ್ಷನ್ ಆಗಿದೆ. ಎಲ್ಲಿ ನೋಡಿದ್ರಲ್ಲಿ ವಿದ್ಯುತ್ತೇ ಅಲ್ಲಿ ಪ್ರಹರಿಸ್ತಾ ಇದೆ. ತಮಿಳುನಾಡಿನ ಧರ್ಮಪುರಿಯಿಂದ ಪವರ್ ಲೈನ್ ಅನ್ನು ಹಾಕಲಾಗಿದ್ದು, ತುಮಕೂರಿನ ಮಧುಗಿರಿಗೆ ಹಾದು ಹೋಗಿರುವಂತಹ ಲೈನ್ ಕೂಡ ಇದು. 765 ಕಿಲೋ ವ್ಯಾಟ್ಸ್ ಪ್ರಸರಣದ ಎಕ್ಸ್ಪ್ರೆಸ್ ಕಾರಿಡಾರ್ ನಲ್ಲಿ ಈ ರೀತಿಯಾದಂತಹ ಕರೆಂಟ್ ಶಾಕ್ ಈಗ ರೈತರಿಗೆ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ತಮಿಳುನಾಡಿನ ಧರ್ಮಪುರಿಯಿಂದ ಪವರ್ ಲೈನ್ ಅನ್ನು ಕೂಡ ಹಾಕಲಾಗಿದೆ. ಕಾಲಿಟ್ರೆ ಸಾಕು ಕರೆಂಟ್ ಶಾಕ್ಗೆ ಒಳಗಾಗಬೇಕಾಗುತ್ತೆ ಅಲ್ಲಿನ ರೈತ. ಆತಂಕದಲ್ಲಿ ಜೀವವನ್ನ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಬೇಜವಾಬ್ದಾರಿಯ ಕೆಲಸ ಇದು. ಕೃಷಿ ಕಾರ್ಯ ಮಾಡೋದಕ್ಕೂ ಕೂಡ ಸಾಧ್ಯ ಆಗದೆ ಈಗ ರೈತರು ಕಂಗಾಲಾಗಿದ್ದಾರೆ. ತಮ್ಮ ಜಮೀನಿನಲ್ಲಿ ಈಗ ತಾವು ಕೃಷಿ ಕೆಲಸ ಮಾಡಬೇಕಾ ಬೇಡ ಅನ್ನುವಂತಹ ಒಂದು ಜಿಜ್ಞಾಸೆಯಲ್ಲಿದ್ದಾರೆ ರೈತರು. ಜಮೀನಿನಲ್ಲಿ ವಿದ್ಯುತ್ ಗ್ರೌಂಡಿಂಗ್ ನಿಲ್ಲಿಸೋದಕ್ಕೆ ಹಲವು ಬಾರಿ ಈಗಾಗಲೇ ಆಗ್ರಹವನ್ನ ಮಾಡಿದ್ದಾರೆ ರೈತರು.
ಆದ್ರೆ ಅದರ ಉಪಯೋಗ ಆಯ್ತಾ ಅಂತ ನಾವು ನೋಡಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಈ ಒಂದು ವಿಷಯ ಗೊತ್ತಿದೆ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ತಾವು ಏನು ಮಾಡ್ತಾ ಇಲ್ಲ, ಅಥವಾ ತಮ್ಗಲ್ಲ ಇದು ನಮ್ಮ ಕೆಲಸ ಅಲ್ಲ ಅನ್ನುವಂತಹ ಒಂದು ರೀತಿಯ ಉಡಾಫೆ ಇದೆ. ರೈತರು ಹಾಗಾದ್ರೆ ಏನ್ ಬೇಕಾದ್ರೂ ಆಗ್ಬಹುದಾ? ರೈತರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡಿ ಬದುಕನ್ನ ಸಾಗಿಸಬೇಕಾಗತ್ತೆ. ಆದ್ರೆ ಇಲ್ಲಿ ವಿದ್ಯುತ್ ಪ್ರಹರಿಸಿ ಈಗ ರೈತರು ಒಂದ್ ಕಡೆ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ನಡಬೇಕಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇನ್ನು ನಾವು ಗಮನಿಸಬಹುದು ಈಗಾಗಲೇ ದೃಶ್ಯದಲ್ಲಿ ಯಾವ ರೀತಿಯಾಗಿ ಪವರ್ ಲೈನ್ ಹೋಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹೈ ಟೆನ್ಷನ್ ಲೈನ್ ಎಲ್ಲಿದೆ, ಯಾವ ರೀತಿ ಇಡೀ ಒಂದು ಎಕರೆಯ ತುಂಬಾ ಈ ಹೈ ಟೆನ್ಷನ್ ವೈರ್ದೇ ಒಂದು ಕೆಲಸಗಳು ಕೂಡ ಗಮನಿಸ್ತಿದ್ದೀರಾ. ಒಂದು ಬಲ್ಬ್ ಇಟ್ರೆ ಸಾಕು ಅಲ್ಲಿ ಬಲ್ಬ್ ಹೊತ್ತಿ ಉರಿಯುತ್ತೆ, ಆ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇದು ಒಂದು ರೀತಿಯಲ್ಲಿ ಬೇರೆ ರೀತಿಯದ್ದೇ ರೈತರಿಗೆ ಕರೆಂಟ್ ಶಾಕ್ ಅಂತಾನೆ ಹೇಳಬೇಕಾಗತ್ತೆ. 50 ಎಕರೆಯ ಆಸುಪಾಸಲ್ಲಿ ರೈತರು ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೈಟೆನ್ಷನ್ ವೈರ್ ಹೋಗಿದೆ, ಇಡೀ ಒಂದು ಭೂಮಿ ಅಥವಾ 50 ಎಕರೆಯಲ್ಲಿ ಬರೀ ವಿದ್ಯುತ್ ಪ್ರಹರಿಸ್ತಾ ಇರೋದನ್ನ ಕೂಡ ನೀವು ಗಮನಿಸಬಹುದು. ನೀವು ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕಾಲಿಟ್ರೆ ಸಾಕು ಅಲ್ಲೇ ಕರೆಂಟ್ ಇರುವಂತದ್ದು. ಆ ಒಂದು ಕರೆಂಟ್ ನ ಪ್ರಾಬ್ಲಮ್ ನಿಂದಾಗಿ ಜನ ಅಲ್ಲಿ ನಡೆಯೋದಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡಬಳ್ಳಾಪುರದ ಒಂದು ಕುರುವೆಗೆರೆ ಗ್ರಾಮದ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ದ್ರಾಕ್ಷಿ ಬಳ್ಳಿಗಾಗಿ ಅಲ್ಲಿ ತಂತಿ ಹಾಕದಲ್ಲೂ ಕೂಡ ವಿದ್ಯುತ್ ಬರುತ್ತೆ, ಕರೆಂಟ್ ಬರುತ್ತೆ ಅನ್ನೋದು. ಜಮೀನಿನಲ್ಲೇ ವಿದ್ಯುತ್ ಪ್ರಹರ ಆದ್ರೆ ಅಲ್ಲಿ ಜನ ನಡೆಯೋದು ಹೇಗೆ, ಬೆಳೆಯನ್ನ ಬೆಳೆಯೋದು ಹೇಗೆ, ಇವೆಲ್ಲವೂ ಕೂಡ ಅಧಿಕಾರಿಗಳಿಗೆ ಗೊತ್ತಿದೆ. ನೀವು ಗಮನಿಸಬಹುದು 50 ಎಕರೆಯಲ್ಲಿ ಯಾವ ರೀತಿಯಾಗಿ ಒಂದು ಹೈಟೆನ್ಷನ್ ವೈರ್ಗಳು ಇದೆ ಅಂತ ಹೇಳಿ. ಅದರಲ್ಲೂ ಕೂಡ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಸುಮ್ಮನಾಗಿದ್ದಾರೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ನ ಬೇಜವಾಬ್ದಾರಿಯ ಕೆಲಸ ಇದು. ಎಸ್, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಹೈಟೆನ್ಷನ್ ವೈರ್ ನಿಂದ ಒಂದು ರೀತಿಯ ಅಲ್ಲಿ ಪವರ್ ಬರ್ತಾ ಇದೆ ಅನ್ನೋದನ್ನ ಕೂಡ ನೀವು ನೋಡಿದೀರಾ. ಆದ್ರೆ ಇದು ಬೆಳಗಿನ ದೃಶ್ಯವನ್ನ ನೋಡಿದ್ರಿ. ಈಗ ನಿನ್ನೆ ರಾತ್ರಿ ಕೂಡ ನಾವು ಚೆಕ್ ಮಾಡಿದೀವಿ, ಅಲ್ಲಿ ಹೋಗಿ ಏನಾಗಿದೆ ಹೌದಾ ಇಲ್ವಾ ಅನ್ನುವಂತಹ ಒಂದು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ರಾತ್ರಿ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಅರ್ತ್ ಗ್ರೌಂಡಿಂಗ್ ಕೂಡ ಅಲ್ಲಿ ಆಗಿರೋದನ್ನ ಕೂಡ ನೀವು ಗಮನಿಸಬಹುದು. ಜಮೀನಿನಲ್ಲಿ ವಿದ್ಯುತ್ ಪ್ರಹರಿಸಿರೋದು ಕೇವಲ ಈಗ ರಾತ್ರಿಯ ಹೊತ್ತಿದೆಯಾ ಬೆಳಕಿನ ಹೊತ್ತಿದೆಯಾ ಅನ್ನೋದನ್ನ ಕೆಲವರು ಸಂಶಯಾತ್ಮಕವಾಗಿ ಅನುಮಾನಾತ್ಮಕವಾಗಿ ಕೂಡ ನೋಡ್ತಾರೆ. ಆದ್ರೆ ಬೆಳಗಿನಿಂದ ಸಂಜೆವರೆಗೂ ರಾತ್ರಿ ಕೂಡ ಇದನ್ನ ಚೆಕ್ ಮಾಡಿದಾಗ ಅದೇ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಈಗಾಗಲೇ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಒಂದ್ ಕಡೆ ಬೆಳಗಿನ ಹೊತ್ತು ಏನೋ ಆ ಕಡೆ ಈ ಕಡೆ ಹೋಗಬಹುದು, ಆದ್ರೆ ರಾತ್ರಿ ಹೊತ್ತು ಇಂತಹದ್ದೇ ಸಮಸ್ಯೆ ಇದ್ರೆ ಎಲ್ಲೂ ಕೂಡ ಹೋಗೋದಿಕ್ಕಾಗದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ತಮ್ಮ ಹೊಲಕ್ಕೋ ತಮ್ಮ ಗದ್ದೆಗೋ ಹೋಗ್ಬೇಕು ಅಥವಾ ತಮ್ಮ ಎಕರೆ ಭೂಮಿಗೆ ಹೋಗ್ಬೇಕು ಅನ್ನೋದಾದ್ರೆ ಆತಂಕ ಪಟ್ಕೊಂಡೇ ಹೋಗ್ಬೇಕಾದಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗಿದೆ ಇಲ್ಲಿ. ಹಾಗಾಗಿ ಒಂದ್ ಕಡೆ ನೀವು ಗಮನಿಸಬಹುದು, ಬೆಳಗಿನ ಜಾವ ಅಂದ್ರೆ ಬೆಳಗಿನ ಹೊತ್ತಲ್ಲಿ ತೆಗೆದಿರುವಂತಹ ಒಂದು ದೃಶ್ಯಗಳನ್ನ ಕೂಡ ಗಮನಿಸಬಹುದು. ರಾತ್ರಿಯ ಹೊತ್ತಲ್ಲೂ ಕೂಡ ಇದೇ ರೀತಿಯ ಸಿಚುವೇಶನ್ ಕೂಡ ಇದೆ. ಹಾಗಾಗಿ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಇಲ್ಲ, ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ. ಉಡಾಫೆಯ ಉತ್ತರವನ್ನ ಕೊಡ್ತಾರೆ, ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೆ, ಅಧಿಕಾರಿಗಳ ಗಮನಕ್ಕೆ ಇದು ಬಂದಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಬಂದಿದೆ. ವಿದ್ಯುತ್ ಗ್ರೌಂಡಿಂಗ್ ಬಗ್ಗೆ ಈಗಾಗಲೇ ಬೆಸ್ಕಾಂಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿನ ರೈತರು. ಪರೀಕ್ಷೆಗೂ ಕೂಡ ಆಗಮಿಸಿದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಅವರಿಗೂ ಕೂಡ ಒಂದು ರೀತಿಯಲ್ಲಿ ಅಚ್ಚರಿ ಆಗಿದೆ, ಏನಪ್ಪಾ ಇದು ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಪರೀಕ್ಷೆಗೆ ಆಗಮಿಸಿರುವಂತಹ ಬೆಸ್ಕಾಂ ಸಿಬ್ಬಂದಿ ಕೂಡ ಒಂದ್ಸಲ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ. ವಿದ್ಯುತ್ ನೋಡಿ ಸ್ಥಳದಿಂದಲೇ ಪರಾರಿ ಆಗಿದ್ದಾರೆ. ಅವರೇ ಗಾಬರಿಗೊಂಡು ಏನಾಗಿದೆ ಇದು ಅಂತ ಹೇಳಿ. ಯಾಕಂದ್ರೆ ಬೆಸ್ಕಾಂನ ಅಧಿಕಾರಿಗಳು ಕೂಡ ಇದೇ ರೀತಿಯಾದಂತಹ ಶಾಕ್ಗೆ ಒಳಗಾದ್ರೆ ಹಾಗಾದ್ರೆ ರೈತರು ಏನ್ ಮಾಡಬೇಕು ಅಂತ ಹೇಳಿ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಇಲ್ಲದಿದ್ರೂ ಜಮೀನಲ್ಲಿ ವಿದ್ಯುತ್ ಇದೆ ಅನ್ನುವಂಥದ್ದು ಬೆಸ್ಕಾಂಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿ ಅಲ್ಲಿಂದಲೇ ಅಧಿಕಾರಿಗಳು ಎಸ್ಕೇಪ್ ಆಗ್ತಾರೆ. ಹಾಗಾದ್ರೆ ಇದನ್ನ ಸರಿ ಮಾಡಬೇಕಾದವರು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಬೆಸ್ಕಾಂ ಸಿಬ್ಬಂದಿ ಕೂಡ ಅಲ್ಲಿಂದ ಹೋದ್ರೆ ಹಾಗಾದ್ರೆ ಇದರ ಹೊಣೆಯನ್ನ ಯಾರು ವಹಿಸಿಕೊಳ್ತಾರೆ? ಒಂದು ವೇಳೆ ಏನಾದ್ರೂ ಅನಾಹುತ ಆದ್ರೆ ಇದರ ಜವಾಬ್ದಾರಿಯನ್ನ ಯಾರು ವಹಿಸಿಕೊಳ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಆಗ್ಬೇಕಾದ್ರೆ ಟಚ್ ಮಾಡಿದ್ದಾರೆ, ಅವಾಗ ಸುಮ್ಮನೆ ಶೇಕ್ ಆಯ್ತು ಅಂದರು. ನಾನು ನಂಬಲಿಲ್ಲ. ತಿರ್ಗಿ ಆಮೇಲೆ ಬೆಳಿಗ್ಗೆ ನನ್ನ ಫ್ರೆಂಡನ್ನ ಕರೆದು ವೈರ್ ಹಾಕ್ಸಿ ನೋಡಿದೆ, ಕರೆಂಟ್ ಬಂತು. ತಿರ್ಗಿ ಆಮೇಲೆ ಕೆ ಇ ಬಿ ಅವ್ರನ್ನ ಕರೆಸಿದೆ. ಅವ್ರ ಲೈನ್ಗಳು ನೋಡಿ
ಆಮೇಲೆ ಪವರ್ ಗ್ರೇಡರ್ನ ಕರೆಸಿ ಇದು ಮಾಡಿ ಅಂದರು. ಅದಕ್ಕೆ ಈಗ ಲೇಬರ್ಗಳೇ ಬರ್ತಾ ಇಲ್ಲ ತೋಟಕ್ಕೆ. ತುಂಬ ಲಾಸ್ ನಮಗೆ. ಸುಮ್ಮನೆ ಮುಟ್ಟಿದ್ರೆ ಸಾಕು ಹೊಡಿತಾರೆ, ಕೆಲಸ ಮಾಡೋಕ್ಕೆ ಬರಲ್ಲ ಇಲ್ಲಿ ಆಳುಗಳು. ಯಾಕೆ ಈ ರೀತಿ ಆಗ್ತಿದೆ ಅನ್ಸುತ್ತೆ ನಿಮಗೆ? ಹೇಗೆ ಅಂದರೆ ಪವರ್ ಸಿಕ್ಕಾಪಟ್ಟೆ ಪವರ್ ಬಿಟ್ಟಿದ್ದಾರೆ. ಅಲ್ಲಿ ಬಿಟ್ಟಿರೋದು ನಮ್ಗೆ ಗೊತ್ತೇ ಇಲ್ಲ ಇದು ಕರೆಂಟ್ ಯಾವಾಗ ಬಿಟ್ಟಿದ್ದಾರೆ ಅಂತ. ಬೆಳಗ್ಗೆ ಜೈಯಿಂಗ್ ಕರೆಸಿ ಅವ್ರನ್ನೂ ಎಲ್ಲ ಕೇಳಿದೆ, ಸರ್ ನೀವು ಪವರ್ ಗ್ರೇಡರ್ನ ಇದು ಮಾಡಬೇಕು. ಇದು ಕರೆಂಟು ಬರ್ತಾದೆ ಅಂತ ನೋಡಿದ್ನು ನಾವು 3 ದಿವಸ ಹಿಂದೆ. ಆಮೇಲೆ ಇದೇ ಥರ ನಾವು ಬಂದು ಚೆಕ್ ಮಾಡಿ ನೋಡಿದಾಗ ಎಲ್ಲ ಲೈನೆಲ್ಲ ಇದು ಹೊಡಿತಿತ್ತು. ಆವಾಗ ಬಂದು ಇದು ಬೆಸ್ಕಾಮ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ವಿ. ಬೆಸ್ಕಾಮ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿ, ಜೈ ಮತ್ತು ಲೈನ್ ಮ್ಯಾನ್ಗಳು ಎಲ್ಲ ಸಹ ಬಂದಿದ್ರು. ಅವ್ರು ಬಂದು ಚೆಕ್ ಮಾಡಿ ಇದು ನಮ್ಮ ಲಿಮಿಟ್ಗೆ ಬರಲ್ಲ, ನೀವೇನಿದ್ರು ಈ ಪವರ್ ಗ್ರೇಡರ್ ಇದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀವು ಇದು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೊರಟೋದ್ರು. ಆಮೇಲೆ ಯಾವುದೇ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ, ಇದುವರೆಗೂ ಏನು ಇದಾಗಿಲ್ಲ. ಲೈಟು ಇದು ಕರೆಂಟ್ ಉರಿತಾ ಇರೋದು. ಆಮೇಲೆ ಲೇಬರು ಎಲ್ಲ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲ ದಿಗ್ಲು ಬಿದ್ದು ಆಚೆ ಹೊರಟೋದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಜಮೀನು ಮಾಲೀಕರಾಗಿರುವಂತಹ ಚಂದ್ರಣ್ಣ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಣ್ಣ ಅವರು, ಎಷ್ಟು ಸಮಯದಿಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ? ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಯೂಸ್ ಆಗಿಲ್ವಾ? ಹೇಗೆ ಮೇಡಮ್? ಅವ್ರನ್ನ ವಿಚಾರಿಸಿದ್ರೆ ಬೆಸ್ಕಾಂ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅಂದ್ರು. ಈ ಹೈ ಟೆನ್ಷನ್ ಲೈನ್ ಹೊಸದಾಗಿ ಹಾಕಿ ಅವರು ಸ್ವಲ್ಪ ಕರೆಂಟ್ ಬಿಟ್ಟಿದ್ದಾರೆ. ಅದು ಪೂರ್ತಿ ಬಿಟ್ಬಿಟ್ರೆ ತೋಟದಲ್ಲಿ ಕೆಲಸ ಮಾಡಕ್ಕೂ ಆಗೋದಿಲ್ಲ. ಈಗ ಒಣ ನೆಲ ಅದ್ರಾಗೆ ಒಳಗಡೆ ಹೋಗಕ್ಕೆ ಆಗೋದು. ಮಳೆ ಏನಾದ್ರು ಬಂತು ಅಂದ್ರೆ ಪೂರ್ತಿ ಕರೆಂಟ್ ಬಿಟ್ಬಿಟ್ರೆ ಕೆಲಸ ಮಾಡಕ್ಕೂ ಆಗೋದಿಲ್ಲ, ತೋಟಕ್ಕೆ ಹೋಗಕ್ಕೂ ಆಗೋದಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ಹೀಗೆ ಈ ರೀತಿಯಾಗಿ ಕೆಲಸ ಮಾಡಿದೆ ಇವರು. ಇವರು KEB ಅವ್ರು ಕೇಳಿದ್ರೆ ನಮ್ಗ ಅದು ಕನೆಕ್ಷನ್ ಇಲ್ಲ, ಹೈ ಟೆನ್ಷನ್ ಅವ್ರು ಫೋನ್ ಮಾಡಿ ಅಂತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಒಬ್ರು ಬರ್ತಾ ಇಲ್ಲ. ಎಲ್ಲ ನೀವು ಮಾಹಿತಿಯನ್ನ ಕೊಟ್ಟಿದ್ದೀರಿ, ಆದ್ರೆ ಯಾರು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಿದ್ದೀರಿ. ಹೌದೌದು. ಓಕೆ, ಈಗ ಎಷ್ಟು ಟೈಮ್ ಆಯ್ತು ಚಂದ್ರಣ್ಣ ಅವರೇ ಈ ರೀತಿಯಾಗಿ ಆಗೋದಕ್ಕೆ ಶುರು ಮಾಡಿ? ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ಆಗ್ತಾ ಇದೆ? ಇದು ನಾವು ಮೊನ್ನೆ ನೋಡ್ಕೊಂಡ್ರಿ, ಆಳುಗಳು ಕೆಲಸ ಮಾಡಕ್ ಹೋಗವ್ರೆ, ತಲೆಗೆ ಸ್ವಲ್ಪ ಟಚ್ ಆಗೈತೆ, ಅವ್ರು ಗಾಬರಿ ಬಿದ್ದು ಈಚ್ ಕೊಡ್ಬೋದಾರೆ. ಓಕೆ, ಆಮೇಲೆ ನಾವು ಒಂದ್ ಬಲ್ಪ್ ಹಾಕಿ ಗ್ರೌಂಡ್ ಕೊಟ್ಬಿಟ್ಟು ಲೈನ್ ತಗಲಾಕಿದ್ರೆ ಬಲ್ಪ್ ಕ್ಲೀನ್ ಆಗಿ ಅಂಟಿತು. ಓಕೆ, ಈಗ ನೀವು ಹೇಳಿದ್ರೆ ಈ ರೀತಿಯ ಸಮಸ್ಯೆ ಇದೆ ಅಂತ ಹೇಳಿದ್ವಿ ನಾವು ಅಂತ ಹೇಳಿ ಯಾರು ಬರ್ತಾರೆ. ಈಗ ಆಳುಕಾರುಗಳು ಕೂಡ ಹಾಗಾದ್ರೆ ಬರೋದಕ್ಕೆ ಚಾನ್ಸಸ್ ಇಲ್ಲ ಅಲ್ಲಿ ಅಂತ ಹೇಳಿ ಏನಾಗುತ್ತೋ ಆತಂಕ. ಹೌದು, ಎಲ್ಲ ಭಯ ಬೀಳ್ತಾರೆ ಕೆಲಸ ಮಾಡೋ ಕೆಲ್ಸಕ್ಕೆ ಬರೋಕೆನೆ. ರಾತ್ರಿ ಹಗಲು ಹೊತ್ತು ಎನಿ ಟೈಮ್ ಕೂಡ ಇದೇ ರೀತಿ ಆಗ್ತಾ ಇದೆಯಾ? ಟೈಮ್ ಬಲ್ಪ್ ಅಂಟಿಸ್ತೀರಿ, ಬನ್ನಿ ನೋಡಿ, ನೀವೇ ಮನೆಯನ್ನೆಲ್ಲ ಚೆಕ್ ಮಾಡಿಸಿದ್ದೀರಿ. ಎಸ್, ಈಗ ಯಾರಿಗಾದ್ರೂ ನೀವು ಮನವಿಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಸ್ಪಂದನೆಯನ್ನ ಕೂಡ ಮಾಡ್ಬೇಕಾಗತ್ತೆ. ಬೆಸ್ಕಾಂ ಅಧಿಕಾರಿಗಳು ಬಂದು ನೋಡಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಚಂದ್ರಣ್ಣ ಅವರೇ? ಅವರು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನೀವು ಹೈ ಟೆನ್ಷನ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಹಾಗಾದ್ರೆ ಇವ್ರು ಹೇಳಿರೋ ಪ್ರಕಾರ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅನ್ನೋ ಪ್ರಶ್ನೆ ಏನಾದ್ರು ಕೇಳಿದ್ರ ಗ್ರಾಮಸ್ಥರು, ಅಥವಾ ಎಲ್ಲಿಗಾದ್ರೂ ಮನವಿಯನ್ನ ಮಾಡಿದ್ರ ನೀವು? ಇನ್ನು ಮಾಡಿಲ್ಲ, ಅದಕ್ಕೆ ನಿಮ್ಮನ್ನ ಇದು ETV ಅವರು ಅವರೆಲ್ಲ ಕರೆಸಿ ಅವರೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಎಸ್, ಈಗ ನೀವ್ ಹೇಳಿದ್ರಿ, ಈಗ ಹೆಂಗ್ ಓಡಾಡ್ತೀರಿ? ಎಲ್ರು ಭಯದಲ್ಲೇ ಓಡಾಡ್ತಿದ್ದೀರಾ ಹೇಗೆ ಅಂತ ಹೇಳಿ? ಎಷ್ಟು 50 ಎಕರೆ ಜಮೀನಿನಲ್ಲ ಈ ತರ ಆಗಿರೋದು? ಹೌದೌದು, ಎಲ್ಲಾ ಕಡೆ ಇದೇ ರೀತಿ ಆಗ್ತಾ ಇದೆ. ಎಲ್ಲಾ ಕಡೆ ಇದೇ ರೀತಿ ಆಗುತ್ತೆ. ಯಾರು ಕೂಡ ಅಲ್ಲಿ ಓಡಾಡೋದಕ್ಕೆ ಈಗ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಿ? ಇಲ್ಲ, ಒಳಗಡೆ ಹೋಗಕ್ಕೆ ಭಯ ಬೀಳ್ತಾರೆ. ಅಧಿಕಾರಿಗಳ ಗಮನಕ್ಕೆ ಇದೆ ಅಂತ ಹೇಳಿದ್ರಿ ನೀವು. ಮೇಲಾಧಿಕಾರಿಗಳು ಏನಾದ್ರು ತಿಳಿಸ್ತೀರಾ ಇವತ್ತು ಅಥವಾ ನಾಳೆ ಒಳಗಡೆ? ಅದೇ ಇವತ್ತು ತಿಳಿಸ್ತೀರಮ್ಮ ಇವತ್ತು. ನಾವು ಕೂಡ ಪ್ರಯತ್ನ ಮಾಡ್ತೀವಿ ಚಂದ್ರಣ್ಣ ಅವರೇ, ನೋಡೋಣ. ಈ ರೀತಿ ಒಂದು ಬೇಜವಾಬ್ದಾರಿಯ ರೀತಿಯಾಗಿ ವರ್ತಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು ಕೂಡ. ಹೈಟೆನ್ಷನ್ ಅವರಿಗೆ ನೀವು ಕರೆ ಮಾಡಿ ಅಂತ ಹೇಳ್ತಿದ್ದೀರಾ. ನಾವು ಕೂಡ ಇದರ ಬಗ್ಗೆ ಅವರನ್ನ ಕನೆಕ್ಟ್ ಮಾಡುವಂತಹ, ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನೋಡೋಣ ಈ ಸಮಸ್ಯೆ ಬಗ್ಗೆ ಹರಿಯತ್ತಾ ಅಂತ ಹೇಳಿ. ಒಂದ್ ಕಡೆ ಅನ್ನದಾತರು, ರೈತರು ನಮ್ಮ ಬೆನ್ನೆಲುಬು ಅಂತ ಕೂಡ ಹೇಳ್ತಾರೆ, ಆದ್ರೆ ಇಂತಹ ಸಮಸ್ಯೆ ಆದಾಗ ಯಾರು ಕೂಡ ಇರೋದಿಲ್ಲ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಚಂದ್ರಣ್ಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಕಬ್ಬು ದರ ನಿಗದಿ, ಬಾಕಿ ಹಣ ಬಿಡುಗಡೆ ಬಗ್ಗೆ ಚರ್ಚಿಸೋದಕ್ಕೆ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಲ್ಲಿ ಸಭೆ ನಡೆಯಲಿದೆ. ಜಿಲ್ಲಾಡಳಿತದ ವತಿಯಿಂದ ವಾಹನ ವ್ಯವಸ್ಥೆ ಮಾಡೋದಕ್ಕೆ ಮುಂದಾದರೂ ಸಹ ಬೆಳಗಾವಿ ರೈತರು ಮಾತ್ರ ಸಭೆಗೆ ಹಾಜರಾಗದೆ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಬಾಗಲಕೋಟೆಯ ಮುಧೋಳ ರೈತರು ಮಾತ್ರ ಸಿಎಂ ಸಭೆಗೆ ಹಾಜರಾಗೋದಕ್ಕೆ ಬೆಂಗಳೂರಿಗೆ ಬರ್ತಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ರೈತರ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಇತ್ತ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸಲು ಸಭೆ ಮಾಡ್ತಾ ಇದ್ರೆ, ಅತ್ತ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಈಗಾಗಲೇ ಸರ್ಕಾರದ ವಿರುದ್ಧ ಬಿಜೆಪಿ ಒಂದು ರೀತಿಯ ರೂಪುರೇಷೆಯನ್ನ ಕೂಡ ಮಾಡಲಿಕ್ಕೆ ರೆಡಿಯಾಗಿದೆ. ಕೋರ್ ಕಮಿಟಿ ಸಭೆಯನ್ನ ಇವತ್ತು ಮಾಡ್ತಾ ಇದೆ. ಸರ್, ಇವತ್ತು ನಾವು ಬೆಂಗಳೂರಿನಲ್ಲಿ
ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಒಂದು ಆಮಂತ್ರಣ ಮೇರೆಗೆ ಬಂದಿದ್ದೇವೆ. ಈ ವರ್ಷ ಕಬ್ಬಿನ ಬೆಳೆಗಾರರ ಒಂದು ಸಮಸ್ಯೆ ಸಿಗಬಹುದು, ರೈತರಿಗೊಂದು ನ್ಯಾಯ ಸಿಗಬಹುದು ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಆಶೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಮತ್ತು ಈಗಾಗಲೇ ಕುಮಾರಸ್ವಾಮಿ ಅವರು ನಮಗೂ ಇವತ್ತು 12ವರೆ ಅಪಾಯಿಂಟ್ಮೆಂಟ್ ಕೊಟ್ಟಾರೆ. ಇವತ್ತು ನಾವು ಬೆಳಗಾವಿ ಡಿಸ್ಟ್ರಿಕ್ಟಿನ ಎಲ್ಲ ಪದಾಧಿಕಾರಿಗಳು ಬಂದಿದ್ದೇವೆ. ಸ್ವಾಭಿಮಾನಿ ರೈತ ಸಂಘ ನಮ್ಮ ನಾಯಕ ರಾಜು ಶೆಟ್ಟಿ ಅವರ ನೇತೃತ್ವದಾಗ ಬಂದಿದ್ದೇವೆ. ಹಾಗೂ ನಾವು ಇವತ್ತು ಯೋಗ್ಯವಾದ ನ್ಯಾಯ ಸಿಗಲಿಲ್ಲರ ನಾವು ಮುಂದಿನ ಹೋರಾಟ ಅಲ್ಲೇ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ದಾಗ ನಮ್ಮ ಎಲ್ಲ ರೈತ ಮುಖಂಡರ ಪದಾಧಿಕಾರಿಗಳು ಕರೆಸಿ ಉಗ್ರವಾಗಿ ನಾವು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡುವಾಗ ಸುವರ್ಣಸೌಧಕ್ಕೆ ಲಾರಿ ನುಗ್ಗಿಸುವುದಕ್ಕೆ ಪ್ರಯತ್ನ ಪಟ್ಟರು. ಈ ವೇಳೆ ಮುಂದಾಳತ್ವ ವಹಿಸಿದಂತಹ ರೈತ ಅಶೋಕ್ ಯಮಕನ ಮರಡಿ ಅವರನ್ನ ಸಿಎಂ ಗೂಂಡಾ ರೈತ ಅಂತ ಟೀಕೆ ಮಾಡಿದ್ರು. ಆದ್ರೆ ಇದೇ ಸಿಎಂ ಕುಮಾರಸ್ವಾಮಿ 2 ವರ್ಷಗಳ ಹಿಂದೆ ಇದೇ ರೈತನ ಮನೆಗೆ ಹೋಗಿ ಉಪಹಾರ ಸೇವನೆ ಮಾಡಿ ಕೂಡ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಖಾನಾಪುರ ತಾಲೂಕಿನ ಗಂದಿಗವಾಡದಲ್ಲಿರುವ ಅಶೋಕ್ ಯಮಕನ ಮರಡಿ ಮನೆಗೆ ಹೋಗಿದಂತಹ ಕುಮಾರಸ್ವಾಮಿ ರೈತ ಅಶೋಕ್ ಯಮಕನ ಮರಡಿ ನಿವಾಸದಲ್ಲೇ ಉಪಹಾರವನ್ನ ಸೇವಿಸಿದ್ರು. ಆ ಸಂದರ್ಭದಲ್ಲಿ ಫೋಟೋಗೂ ಕೂಡ ಪೋಸ್ಟ್ ಕೊಟ್ಟಿದ್ರು. ಈಗ ಮೊನ್ನೆ ಪೊಲೀಸರಿಂದ ಹಲ್ಲೆಗೆ ಒಳಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಅಶೋಕ್ ಯಮಕನ ಮರಡಿ. ಒಂದ್ ಕಡೆ ಈಗಾಗಲೇ ಬೆಳಗಾವಿಯ ರೈತರು ನಾವು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಕರೆದಿರುವಂತಹ ಸಭೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಗೂಂಡಾ ರೈತ ದರೋಡೆಕೋರ ಅನ್ನುವಂತಹ ಪದವನ್ನ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಮೊನ್ನೆ ಸುವರ್ಣಸೌಧಕ್ಕೆ ಲಾರಿ ಹತ್ತಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೇಳಿದ್ರು. ಈ ಮಾತು ಈಗ ಸಾಕಷ್ಟು ಬೇಜಾರಿಗೆ ಕೂಡ ರೈತ ಅಶೋಕ್ ಯಮಕನ ಮರಡಿಗೆ ಕಾರಣ ಆಗಿತ್ತು. ಆದ್ರೆ ಈ ಹಿಂದಿನ ಘಟನೆಯನ್ನು ಕೂಡ ನಾವು ನೆನಪಿಸಿಕೊಳ್ಳೋದಾದ್ರೆ ನ್ಯೂಸ್ 18 ಕನ್ನಡಕ್ಕೆ ಹೇಗೆ ಸಿಎಂ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡುವಂತಹ ಸಂದರ್ಭದಲ್ಲಿ ರೈತರ ಮನೆಗೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಅಶೋಕ್ ಯಮಕನ ಮರಡಿ ಅವರ ನಿವಾಸಕ್ಕೂ ಕೂಡ ಹೋಗಿದ್ದಾರೆ, ಉಪಹಾರವನ್ನ ಸೇವಿಸಿದ್ದಾರೆ, ಜೊತೆಗೆ ಫೋಟೋಗೂ ಕೂಡ ಪೋಸ್ಟ್ ಕೊಟ್ಟಿದ್ರು. ಆದ್ರೆ ಮೊನ್ನೆ ಪೊಲೀಸರಿಂದ ಹಲ್ಲೆಗೆ ಒಳಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಅಶೋಕ್ ಯಮಕನ ಮರಡಿಯನ್ನ ಗೂಂಡಾ ಅಂತ ಹೇಳಿದ್ದು, ದರೋಡೆಕೋರ ಅಂತ ಹೇಳಿದ್ದು ಸಾಕಷ್ಟು ಬೇಜಾರಿಗೆ ಕೂಡ ಕಾರಣವಾಗಿತ್ತು. ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಅಶೋಕ್ ಯಮಕನ ಮರಡಿ ಅವರು. ಮೊನ್ನೆಯಷ್ಟೇ ಪೊಲೀಸ್ ದೌರ್ಜನ್ಯದಿಂದ ಕೂಡ ಸಾಕಷ್ಟು ನೊಂದು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಗೂಂಡಾ ರೈತ ಅನ್ನುವಂತಹ ಹೇಳಿಕೆಗೆ ಅಶೋಕ್ ಯಮಕನ ಮರಡಿ ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಇದರಿಂದ ಮನ ನೊಂದಿದ್ದಾರೆ, ಸಿಎಂ ಹೇಳಿಕೆ ಬಗ್ಗೆ ರೈತ ಹೇಳೋದೇನು? ನ್ಯೂಸ್ 18 ಕನ್ನಡದಲ್ಲಿ ಈಗ ರೈತ ಅಶೋಕ್ ಯಮಕನ ಮರಡಿ ಅವರೇ ಕೂಡ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿದೆ, ಅವತ್ತಿನ ದಿನ ಒಂದು ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮನಸ್ಥಿತಿ ಇತ್ತು, ಇವೆಲ್ಲದರ ಬಗ್ಗೆ ಕೂಡ ನಮ್ ಜೊತೆ ಅವರು ತಮ್ಮ ಮನದಾಳವನ್ನು ಕೂಡ ಹಂಚಿಕೊಳ್ಳಲಿದ್ದಾರೆ. ಗೂಂಡಾ ರೈತ ಹೇಳಿಕೆಗೆ ರೈತ ಅಶೋಕ್ ಯಮಕನ ಮರಡಿ ಹೇಳೋದೇನು? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆಗೆ ಒಳಗಾದಂತಹ ರೈತ ಅಶೋಕ್ ಯಮಕನ ಮರಡಿ ಅವರೇ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹೇಗಿದ್ದೀರಾ ಅಶೋಕ್ ಅವರೇ? ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ. ಆದ್ರೆ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಅಶೋಕ್ ಯಮಕರ ಮರಡಿ ಅವರು. ಈಗಾಗಲೇ ಒಂದು ರೀತಿಯ ಮನ ನೊಂದಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆಗೆ. ಆ ಒಂದು ಹೇಳಿಕೆ ಸಾಕಷ್ಟು ನನಗೆ ಬೇಜಾರಾಗಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರು ಇದೇ ಒಂದು ರೈತನ ಮನೆಗೆ ಕೂಡ ಹೋಗಿದ್ರು. 2 ವರ್ಷದ ಹಿಂದೆ ಅದೇ ಅಶೋಕ್ ಯಮಕರ ಮರಡಿ ಅವರ ಮನೆಗೆ ಹೋಗಿ ಉಪಹಾರವನ್ನ ಸೇವಿಸಿದ್ದಾರೆ. ಅಲ್ಲಿ ಫೋಟೋಗೂ ಕೂಡ ಪೋಸ್ಟ್ ಕೊಟ್ಟಿದ್ದಾರೆ. ಆದ್ರೆ ಈಗ ಸಿಎಂ ಕುಮಾರಸ್ವಾಮಿ ಅವರು ಅದನ್ನ ಮರ್ತಿದಾರ? ಆ ಒಂದು ಗೂಂಡಾ ಅನ್ನುವಂತಹ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣ ಆಗಿದೆ. ಅದರ ಜೊತೆಗೆ ಈಗಾಗಲೇ ಅಶೋಕ್ ಯಮಕನ ಮರಡಿ ಅವರು ನಾನು ಕೂಡ ಒಬ್ಬ ರೈತ, ಕಬ್ಬು ಬೆಳೆಗಾರ ಅನ್ನೋದನ್ನ ದಾಖಲೆ ಸಮೇತ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಒಂದು ಕ್ಷಣ ಈಗ ಯಾವ ರೀತಿಯಂತಹ ಹೇಳಿಕೆಯನ್ನ ಕೊಟ್ಟು ಆ ನಂತರ ಅದನ್ನ ಚೇಂಜ್ ಮಾಡುವಂತಹ ಪರಿಸ್ಥಿತಿ ಕೂಡ ಈಗಿನ ರಾಜಕಾರಣಿಗಳಲ್ಲಿ ಇದೆ. ಹಾಗಾಗಿ ಕೋಪದ ಭರದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ ಮಾತ ಕ್ಷಮಿಸ್ತಾರ ಅಶೋಕ್ ಅವರು? ಈಗಾಗಲೇ ಈ ಒಂದು
ಹೇಳಿಕೆಗೆ ಯಾವ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ನಾನು ಸಭೆಗೆ ಹೋಗಲ್ಲ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಅಶೋಕ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಕಾರಣಕ್ಕಾಗಿ ಸಿಎಂ ಕರೆದಿರುವಂತಹ ಸಭೆಗೆ ಹೋಗಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಮೊನ್ನೆಯ ಒಂದು ಲಾಠಿ ಚಾರ್ಜ್ ಅಲ್ಲಿ ಹಲ್ಲೆಗೆ ಒಳಗಾದಂತಹ ರೈತ ಅಶೋಕ್ ಯಮಕನಮರಡಿ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಹೇಗಿದ್ದೀರಾ ಅಶೋಕ್ ಅವರೇ? ನಮಸ್ಕಾರ ಮೇಡಮ್. ಸ್ವಲ್ಪ ಆರೋಗ್ಯ ಸುಧಾರಣೆ ಆಗಿದೆ ಮೇಡಮ್. ಇವತ್ತು ಈಗಾಗಲೇ ಸಿಎಂ ಕೂಡ ಸಭೆಯನ್ನ ಕರೆದಿದ್ದಾರೆ. ಸಿಎಂ ಕರೆದಿರುವಂತಹ ಸಭೆಗೆ ನಿಮ್ಗೆ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಹೋಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಹೌದಾ ಮೇಡಮ್, ಇಲ್ಲಿ ಆಹ್ವಾನ ಮಾಡಿದಾರ. ಗುಂಡಾ ಅಂತೂ ಆದ್ರೂ ಯಾಕೆ ನಮ್ಗೆ ಆದೇಶ ಮಾಡಿದಾರ? ಯಾವ ಆಧಾರ ಮೇಲೆ ನಮಗೆ ರೈತ ಮುಖಂಡ್ರ ಅಂತೇಳಿ ಇದನ್ನ ಮಾಡಿ ಡಿಸಿ ಅವರು ಮತ್ತು ಸರ್ಕಾರ ಪತ್ರ ಹೆಂಗ್ ಕಳಿಸ್ತದ ಅನ್ನೋದು ಕೇಳ್ತಾ ಇದ್ದಾನೆ ಈಗ. ಅಂದ್ರೆ ಆ ಸಂದರ್ಭದಲ್ಲಿ ಮರ್ತು ಹೋಗಿತ್ತು ಅಂತ ಅನ್ಸುತ್ತೆ. ಹೌದು ಸರ್, 2 ವರ್ಷದ ಹಿಂದೆ ನಮಗೆ ಮನೆಗೆ ಬಂದು ರೈತ ಮುಖಂಡರ ಮನೆಗೆ ಬಂದು ಖಾನಾಪುರ ಬಂದ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದನೆ ಹಾಲು ಕುಡಿದು ಹೋಗಿದಾರು. ಈಗ ಏಕಾಏಕಿ ನಮಗ ಯಾರ್ದೋ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ತಂದು ಗುಂಡಾ ಅಂತ ಹೇಳ್ಬಿಟ್ಟ ಡೈರೆಕ್ಟ್. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಪರಿಗಣಿಸಬೇಕಾಗಿತ್ತು. ಅವರು ಏಕಾಏಕಿ ಹಿಂಗ್ ಮಾಡಿದ್ರು. ಯಾಕೆ ಇದು ನಾವು ಗೇಟ್ ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಗೇಟು ಮುರಿಬಹುದು, ಮತ್ತೊಂದಾದ್ರೂ ಹೋರಾಟ ಮಾಡಬಹುದು ಮೇಡಮ್. ನಾವ ಅದು ಲಕ್ಷಾಂತರ ಜನರಿಗೆ ಅನುಕೂಲ ಆಗ್ತತಿ. ಇವತ್ತಿನ ದಿವಸ ಅಂದ್ಮೇಲೆ ನಾವು ಬೇಕಾದ ಹೋರಾಟ ಮಾಡಬಹುದು. ಅವರು 1996-97ರಲ್ಲಿ ಅಧಿಕಾರಕ್ಕಾಗಿ ಅವ್ರ ಗೇಟ್ ಮುರಿದಿದ್ದ ಗೊತ್ತಿಲ್ವಾ ಅವ್ರಿಗೆ? ಅವರು JH ಪಾಟೀಲ್ ಅಧಿಕಾರ ಇದ್ದಾಗ ಅವರು ಗುಂಡಾಗಿರಿ ಮಾಡಿಕಾರ ಇದನ್ ಮಾಡಿಲ್ಲ. ಹೆಗಡೆ ಸರ್ಕಾರ ಇದ್ದಾಗ ಏನೇನೋ ಮಾಡಿದ್ರು. ಅವಾಗ ಅವ್ರು ಗುಂಡಾಗಳು ಅಲ್ಲವಾ? ರಾಜಕಾರಣಿಗಳು ಮಾಡಿದ್ರೆ ಬೇಕಾದಷ್ಟು ಆ ರಾಜಕಾರಣ ಮಾಡಿದ್ರೆ ನಡೀತೇರೆ. ಇಲ್ಲೊಬ್ಬ ರೈತ ಅವನು ಬೆಳೆದಂತ 14 ತಿಂಗಳಾದ್ರೂ ಇನ್ನೂ ಕಬ್ಬಿನ ಬಾಕಿ ಕೊಟ್ಟಿಲ್ಲ. ಯಾಕಂತ ಹೇಳಿ ಕೇಳಕ್ ಹೋದ್ರೆ ಸ್ಪಂದಿಸುವಂತ ರಾಜಕಾರಣಿಗಳು ಯಾರು ಇಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಬಿಜೆಪಿ ಅವರು ಅದಾವ ಕಾರ್ಖಾನೆ, JDS-ನವ್ರು ಇದಾವ, ಮತ್ತೆ ಕಾಂಗ್ರೆಸ್ನವರು ಅದಾವ. ಇವರೆಲ್ಲರೂ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂತ ಎಲ್ಲ ಸರ್ಕಾರಗಳು ರೈತರ ಪರವಾಗಿ ನಿಲ್ತಕ್ಕಂತ ಕೆಲಸ ಮಾಡೋದಲ್ಲ. ಚುನಾವಣೆ ಬಂದಾಗ ನಾವು ಅದನ್ನ ಮಾಡ್ತೇವೆ ಇದನ್ ಮಾಡ್ತೇವೆ ಅಂತ ಹೇಳ್ತಾರ. ಈ ಸಂದರ್ಭದಾಗ ಯಾರು ನಮಗ ಸ್ಪಂದಿಸುವಂತ ಕೆಲಸ ಮಾಡತ್ತಿಲ್ಲ. ಇನ್ನೂ ಸಾವಿರಾರು ಕೋಟಿ ಗಂಟಲೆ ಬಾಕಿ ಇದೆ. ನಿನ್ನೆ ಆ ಶುಗರ್ ಮಿನಿಸ್ಟರ್ ಜಾರ್ಜ್ ಅವ್ರು ಹೇಳ್ತಾರ 38 ಕೋಟಿ ರೂಪಾಯಿ ಅಷ್ಟೇ ಬಾಕಿ ಇದೆ ಅಂತ ಹೇಳಿ. ಹೌದು, ಅವರು ಸಕ್ರಿ ಮಂತ್ರಿ ಆಗಿದಾರ ಅನ್ನೋದೇ ನಮ್ಮ ರಾಜ್ಯದ ಜನತೆಗೆ ಗೊತ್ತಿಲ್ಲ. ಇವತ್ತಿನ ದಿವಸ 6 ತಿಂಗಳ ಸರ್ಕಾರ ಬಂದಾಯ್ತು. ಅವರು ಜಾರ್ಜ್ ಅದಾರ, ಇವ್ರ ಸಕ್ರಿ ಮಂತ್ರಿನೂ ಯಾರು ಅನ್ನೋದನ್ನೇ ಜನಕ್ಕೆ ಗೊತ್ತಿಲ್ಲ. ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರ ಅವ್ರು 30 ಕೋಟಿ ಅಂತ ಹೇಳಿ. ಇಲ್ಲೇ ನಮ್ಮ ಪಕ್ಕದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಿಂದ 18 ಕೋಟಿ 60 ಲಕ್ಷ ರೂಪಾಯಿ ಬಾಕಿ ಇದೆ. ಮತ್ತೆ ಅವರೇ ಸರ್ಕಾರ ಸಕ್ರಿ ಸೀಸ್ ಮಾಡಿಸಿದಾರ. ಕಾರ್ಖಾನೆಯನ್ನ ಸೀಸ್ ಮಾಡಿ DC ಕಡೆಯಿಂದ ಸೀಸ್ ಮಾಡಿ 3 ತಿಂಗಳಾತು. ಅವ್ರು ರೊಕ್ಕ ಕೊಡುವಂತ ವ್ಯವಸ್ಥೆ ಇಲ್ಲ. ಅದನ್ನ ಮಾರಿಕಾರ ನಮ್ಮ ರೈತರ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿ ಹೇಳ್ಕೊಂತ 3 ತಿಂಗಳಾತು ಸರ್ಕಾರನ ನಮ್ಮನ್ನ ಅಲ್ದಾಡ್ಸುವಂತ ಕೆಲಸ ಮಾಡಾಕತ್ತೈತ್ರಿ ಮೇಡಮ್. ಈಗ ಅಶೋಕ್ ಅವ್ರ ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತು ಕೇಳಿ ಒಂದ್ಸಲ ನಿಮ್ಗೆ ಏನ್ ಅನ್ಸ್ತು? ಶಾಕ್ ಆಯ್ತಾ? ಏನ್ ಈ ತರ ಮಾತಾಡ್ತಾರೆ? ಯಾವತ್ತು ಕೂಡ ಕುಮಾರಸ್ವಾಮಿ ಅವ್ರು ನಾವು ಈ ರೀತಿಯಾಗಿ ಅನ್ಕೊಂಡಿರ್ಲಿಲ್ಲ. ಮೇಡಮ್ ನಮಗ ನೋವಾಗಿದೆ. ಆದ್ರೂ ಏನಾರ ಅನ್ಲಿ, ಆದ್ರೆ ನಮಗ ಗುಂಡಾಗಳು ಅನ್ಲಿ ಇವತ್ತಿನ ದಿವಸ ಎಲ್ಲಿ ಹೋಗಿ ನಮ್ಮ ಮಹಿಳೆಗೆ ನಿಂದನೆ ಮಾಡಿದನ್ನ ಎಲ್ಲಾರ 4 ವರ್ಷ ಎಲ್ಲಿ ಮಲಗಿದೆ ಅಂತ ಕೇಳಿದ್ರು. ಅವನ್ನೆಲ್ಲ ಸಹಿಸೋದು ಇವತ್ತಿನ ದಿವಸ ನಮ್ಮ ಕಬ್ಬು ಬೆಳೆಗಾರರಿಗೆ ಇವತ್ತಿನ ದಿವಸ ಸಿವಿ ಸುದ್ದಿ ಕೊಡ್ತಾರ ಅನ್ನೋದು ನಮ್ಗೆ ವಿಶ್ವಾಸ ಐತಿ. ಇವತ್ತಿನ ದಿವಸ ಸಭೆಯಲ್ಲಿ ನಾವು ಹಾಜರಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಜನರಿಗೆ ಸಿಹಿ ಸುದ್ದಿ ಕೊಡ್ಬೇಕಂತೇಳಿ ನಮ್ಮ ಆಶೆ ಭಾವನೆ ಮೇಡಮ್. ಅವ್ರು ಏನೇ ಅಂದ್ರೂ ನಾವು ಸಹಿಸ್ಬೇಕಲ್ಲಿ, ಏನೇ ಅಂದ್ರೂ ನಾವು ಅದನ್ನ ಸಹಿಸುತ್ತೇವೆ. ನಾವು ಶ್ರಮಿಸ್ತೇವೆ. ಅವ್ರು ಬೇಕಾದಲ್ಲಿ. ಆದ್ರೆ ನಮ್ಮ ನಾಡಿನ ಜನತೆಗೆ ಸಿಹಿ ಸುದ್ದಿ ಕೊಡ್ಬೇಕು. ಬಹಳ ದಿವಸದಿಂದ ಬಹಳಷ್ಟು ನೋವುಗಳನ್ನ ಅನುಭವಿಸಿದ್ದೇವೆ ನಾವು. ಪ್ರತಿ ವರ್ಷ ನೋವನ್ನ ಅನುಭವಿಸ್ಕೊಂತ ಬಂದವ. ಯಾಕಂದ್ರೆ ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ 3,300 ರೂಪಾಯಿ ಆ ರೈತರಿಗೆ ಕೊಡ್ತಾರ. ಅದೇ ಕೃಷ್ಣಾ ನದಿ ನೀರು ನಮಗೂ ಐತಿ. ನಮಗೊಮ್ಮೆ ತಾರತಮ್ಯ ಇಲ್ಯಾಕ ಅಲ್ಯಾಕ ಅನ್ನೋದು ನಮ್ಮ ಭಾವನೆ ಮೇಡಮ್.
ಓಕೆ ಓಕೆ ಇವತ್ತು ಸಿಹಿ ಸುದ್ದಿ ಕೊಡ್ಲಿ ಅನ್ನುವಂತಹ ಒಂದು ಆಶಯವನ್ನ ಇಟ್ಕೊಂಡಿದ್ದೀರಿ. ಅವ್ರು ಏನ್ ಹೇಳಿದ್ರು ಪರವಾಗಿಲ್ಲ ಅಂತ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಅಶೋಕ್ ಯಮಕನಮರಡಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಇದು ಇವತ್ತಿನ ಕನ್ನಡ ನಾಡಿ. ಈಗ ನಮೋ ಕಾಶಿ ಅಸ್ತ್ರ ಪ್ರಯೋಗದ ಬಗ್ಗೆ ಮೋಕಾವಿ ಅನ್ನುವಂತಹ ಒಂದು ರಹಸ್ಯದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.